ಶ್ರೀ ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ದಾಗ ಎಲ್ಲರಿಗೂ ಸ್ವಾಗತ. ಇವತ್ತು ಗುರುವಾರ, ಮೊದಲನೇದಾಗಿ ಎಲ್ಲರಿಗೂ ಶುಭ ಗುರುವಾರ. ಸ್ವಾಮಿ ಮಹಾರಾಜರು ನಿಮ್ಮೆಲ್ಲ ಒಳ್ಳೆ ಇಚ್ಛೆಗಳನ್ನ ಆದಷ್ಟು ಜಲ್ದಿ ಪೂರ್ಣ ಮಾಡ್ಲತ್ತೇಳಿ ಸ್ವಾಮಿ ಮಹಾರಾಜರ ಚೆನ್ನಾಗಿ ಪ್ರಾರ್ಥನೆಯನ್ನು ಮಾಡುತ್ತಾ ಇವತ್ತಿನ ಒಂದು ಹೊಸ ವಿಡಿಯೋನ ನಿಮ್ಮ ಮುಂದೆ ತೊಗೊಂಬಂದೆನು. ನಿನ್ನೇನು ವಿಡಿಯೋದಾಗ ನೀವೆಲ್ಲರೂ ಸೇವೆಯನ್ನು ಆರಂಭ ಮಾಡಿದ್ರೆ ಅಂತ ಭಾವಿಸ್ಕೊಳ್ಳೋನು. ಇವತ್ತು ಸ್ವಾಮಿ ಮಹಾರಾಜರಿಗೆ ನಾವು ಸ್ವಾಮಿ ಭಕ್ತರಂದ್ರೆ ಅನೇಕ ರೀತಿ ಸ್ವಾಮಿ ಸೇವೆಯನ್ನು ಮಾಡ್ತಿರ್ತೇವೆ. ಸ್ವಾಮಿ ಮಹಾರಾಜರು ಪ್ರತಿಯೊಂದು ನಮ್ಮ ಜೀವನ ನಿರ್ಧಾರದಾಗ ಸ್ವಾಮಿ ಮಹಾರಾಜರ ನಾವು ಶಾಮೀಲ್ ಮಾಡ್ಕೋತೇವೆ. ಅಂದ್ರೆ ಸ್ವಾಮಿ ಮಹಾರಾಜರನ್ನ ಕೇಳಿ ಅದನ್ನ ಮುಂದೆ ಹೋಗ್ತೇವೆ. ಸ್ವಾಮಿ ಮಹಾರಾಜರಿಗೆ ಯಾವ ರೀತಿ ಪ್ರಶ್ನೆ ಕೇಳಬೇಕು, ಮಹಾರಾಜರ ಉತ್ತರ ನಮ್ಗೆ ಕೊಡ್ತಾರೋ ಅನ್ನೋ ಸಂಪೂರ್ಣ ಮಾಹಿತಿ ಇವತ್ತ ಈ ವಿಡಿಯೋದಾಗ ಐತಿ. ವಿಡಿಯೋನ ಕೊನೆ ತನಕ ನೋಡ್ರಿ. ಮಹಾರಾಜರಂದ್ರೆ ನಿಮ್ಮ ಪ್ರಕಾರ ಏನ ಅನ್ನೋದು ಕೂಡ ನೀವು ಕಮೆಂಟ್ ಮಾಡ್ರಿ. ಮಹಾರಾಜರು ಯಾವ ರೀತಿ ನಿಮ್ಗೆ ಅನುಭವಗಳು ನೀಡ್ರು, ಮಹಾರಾಜರ ಸೇವೆದಿಂದ ಬಂದಾಗಿಂದ ಏನೇನೆಲ್ಲ ಬದಲಾವಣೆ ಆಗಿತ್ತು ಅನ್ನೋದು ಕೂಡ ಕಮೆಂಟ್ ಮುಖಾಂತರ ಹಾಕ್ರಿ. ನಿಮ್ಮ ಕಮೆಂಟ್ಗಳನ್ನ ಅನೇಕ ಜನ ಓದ್ತಿರ್ತಾರೋ ಅವ್ರಿಗೂ ಕೂಡ ಸೇವೆ ಮಾಡಕ್ಕೆ ನಿಮ್ಮ ಕಮೆಂಟ್ಗಳ, ನಿಮ್ಮ ಮಾತುಗಳ ಪ್ರೇರಣೆ ಆಗ್ತಾವೆ. ಮೊದಲನೇದಾಗಿ ಮಹಾರಾಜರು ಯಾವ ರೀತಿ ನಾವು ಪ್ರಶ್ನೆ ನಾ ಹೇಳ್ತೀನಿ ನೋಡ್ರಿ. ನನ್ನ ಜೀವನದಾಗ ನಾವು ಯಾವುದೇ ಒಂದು ಸಣ್ಣ ಕೆಲಸ ಇರಲಿ ಅಥವಾ ಯಾವುದೇ ಒಂದು ನಮ್ಮ ಜೀವನದಾಗ ಕೆಲಸ ಅಥವಾ ಯಾವುದೇ ಒಂದು ಮುಖ್ಯದ ಕೆಲಸ ಇರಲಿ, ಆ ಕೆಲಸ ಮಾಡೋಕ್ಕಿಂತ ಮುಂಚೆ ಮಹಾರಾಜರಿಗೆ ಪ್ರಶ್ನೋತ್ತರ ಮಾಡ್ತೇವೆ ನಾವು ನಮ್ಮ ಮನೆಯವರು ಇಬ್ಬರು. ಪ್ರತಿ ಸಲ ವರ್ಷದಾಗ ಇಲ್ಲಾಂದ್ರೆ ಒಂದು 2-3 ಸಲರೇ ನಮ್ಮ ಕೆಲಸಗಳು ಬಂದು ಅಂದರೆ ಪ್ರಶ್ನೋತ್ತರ ಖಂಡಿತವಾಗಿ ನಾವು ಮಹಾರಾಜರ ಹತ್ತಕ್ಕೆ ಮಾಡಿರ್ತೇವೆ. ಕೆಲವೊಂದು ಪ್ರಶ್ನೆಗಳು ಮಹಾರಾಜರು ಉತ್ತರ ಕೊಟ್ಟಿದ್ದಾರೆ, ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿಲ್ಲ. ಅಂದ್ರೆ ಮಹಾರಾಜರ ಕಡೆಯಿಂದ ಅದಕ್ಕೆ ಅನುಮತಿ ಬಂದಿಲ್ಲ. ಆ ಪ್ರಶ್ನೆಗಳನ್ನ ಅಥವಾ ಆ ಕೆಲಸಗಳನ್ನ ಅಲ್ಲಿಗೆ ಬಿಟ್ಟಿದ್ದಾವೆ. ಯಾಕಂದ್ರೆ ಮಹಾರಾಜರು ನಮಗೋಸ್ಕರ ಏನು ಉತ್ತಮವಾದನ್ನ ಮುಂದೆ ನಿಯೋಜನೆ ಮಾಡಿದಾರ ಅನ್ನೋ ನಂಬಿಕೆ ನಮಗೆ. ಮೊದಲನೇದಾಗಿ ಈ ರೀತಿ 2 ಚೀಟಿಯನ್ನು ತಗೋತೀವಿ ನಾವು. ಯಾವುದೇ ಒಂದು ಪ್ರತಿ ಸಲ ಪ್ರಶ್ನೆ ಆಗುವಾಗ ಒಂದು ಸಣ್ಣ ಎಕ್ಸಾಂಪಲ್ ಹೇಳಿ. ನಮ್ಮ ಮನೆಯವ್ರದ ಈಗ ಒಂದು 2-3 ತಿಂಗಳ ಹಿಂದೆ ಅಂದ್ರೆ ಅವ್ರು ಹೇಗಿದೆ ಜಾಬ್ ಟ್ರಾನ್ಸ್ಫರ್ ಆಗೋದಿತ್ತು. ಅಂದ್ರೆ ಅವ್ರಿಗೆ ಬೇರೆ ಕಡೆ ಇದ್ದಾರೋ, ಈಗ ಇಲ್ಲೇ ಲೋಕಲ್ ಆಗಿ ಟ್ರಾನ್ಸ್ಫರ್ ಆಗೋದಿತ್ತು. ಅಂದ್ರೆ ಅವ್ರ ಮ್ಯಾಲಿನ ಬಾಸ್ ಏನಿದಾರಲ್ಲ ಅವ್ರಿಗೆ ನೀವು ಇಲ್ಲೇ ಲೋಕಲ್ ಇದ್ದೀರಿ, ಇಲ್ಲೇ ತಗೋರತ್ತೇಳಿ ಪ್ರೆಷರ್ ಹಾಕತ್ತೀರ. ಆದ್ರೆ ನಾವು ಮಹಾರಾಜರ ಮುಂದೆ ಚೀಟಿ ಹಾಕಿದಾಗ ಅದು ನಮ್ಗೆ ನೋವು ಅಂತ ಬರ್ತದೆ. ನಾವು ಎಷ್ಟೇ ಕನ್ವಿನ್ಸ್ ಮಾಡಿ ಎಷ್ಟೇ ಅವ್ರಿಗೆ ಹೇಳಿದ್ರು ಕೂಡ ಇಲ್ಲ ನೀವು ಲೋಕಲ್ ಇದ್ದೀರಿ ಇಲ್ಲೇ ತಗೋರತ್ತ ಹೇಳಿ ಒತ್ತಾಯ ಮಾಡಿ ನಮ್ಮ ಮನೆಯವ್ರಿಗೆ ಅವ್ರು ಒಪ್ಸಿರ. ನಾವು ಯಾವಾಗ ಜಾಯ್ನ್ ಆಗುವ ಒಂದು 20 ಇದು 2 ತಿಂಗಳ ಹಿಂದೆ ನಡೆದಷ್ಟೇ. 25 ತಾರೀಕು ಅವ್ರು ಜಾಯ್ನ್ ಆಗಾರಿದ್ರು ಇದೇ ಏರಿಯಾಕ್ಕೆ. ಅಂದ್ರೆ ಏರಿಯಾ ಫೀಲ್ಡ್ ವೈಸ್ ಇರ್ತಿತ್ತು ಅವ್ರದ್ದು. ಅವಾಗ ಮ್ಯಾಲಿಂದ ಅವರು ಬಾಸ್ ಕಾಲ್ ಮಾಡಿ ಹೇಳಿದ್ರು ಬೇಡ ನೀ ಎಲ್ಲಿದೆ ಅಲ್ಲೇ ಕಂಟಿನ್ಯೂ ಮಾಡತ್ತೇಳಿ. ಯಾಕಂದ್ರೆ ನಾವು ಮಹಾರಾಜರ ಮೇಲೆ ಪೂರ್ಣ ವಿಶ್ವಾಸ ಇಟ್ಟಿದ್ದು. ಮಹಾರಾಜರ ನೀವಂತೂ ಅನುಮತಿ ಕೊಟ್ಟಿಲ್ಲ, ಆದ್ರೆ ನನ್ನ ಮ್ಯಾಲಿನ ಬಾಸ್ ನಮ್ಗೆ ಒತ್ತಾಯ ಮಾಡ್ಕದಾರ, ಪ್ರೆಷರ್ ಹಾಕದಾರ ತಿಳ್ಕೊ. ಆವಾಗ ನಾವು ಏನು ಮಾಡಕ್ಕ ಅಂದ್ರೆ ನಾವು ಮನುಷ್ಯರು ಸಹಜವಾಗಿ ಇಲ್ಲಿ ಬಿಡ ಏನು ಮಹಾರಾಜರ ಮ್ಯಾಗ ಭಾರ ಹಾಕಿ ಏನು ಮಾಡ್ತಾರಂತೇಳಿ ನಾವು ಸಹಜವಾಗಿ ಆ ಮನಸ್ಸಿಂದ ವಿಚಾರ ತೆಗೆದುಬಿಟ್ಟು ಇದೆಲ್ಲ ಮಹಾರಾಜರದ ಏನು ಮಾಡ್ತಾರೆ ಅವರ ಮಾಡಲಿ ಅಂತ ಹೇಳಿ ಆ ವಿಚಾರ ತೆಗೆದುಬಿಟ್ಟು ನಮ್ಗೆ ಅನುಮತಿನೂ ಸಿಗುಲಾಗಿತ್ತು. ಅಂದ್ರೆ ಮಹಾರಾಜರಿಂದ ಪರ್ಮಿಷನ್ ಸಿಗುಲಾಗಿತ್ತು ನಮ್ಗೆ. ಮಹಾರಾಜರ ನೋಡ್ರಿ ಅಲ್ಲಿ ಬುದ್ಧಿ ಕೊಡ್ತಾರೆ. ಅಂದ್ರೆ ನಮ್ಗೆ ಬ್ಯಾಡ್ ಆಗಿತ್ತು, ಮಹಾರಾಜರ ಕಡೆಯಿಂದ ನಮ್ಗೆ ಚಲೋ ಆಗೋದಿತ್ತು ಅಂದ್ರೆ ಮಹಾರಾಜರು ನಮ್ಗೆ ಓಕೆ ಅಂತ ಕೊಡ್ತಾರೆ. ಅದು ನಮ್ಗೆ ನಮ್ಗೆ ಅದರಿಂದ ಏನೋ ನಷ್ಟ ಇತ್ತು ಅಥವಾ ನಮ್ಮ ಜೀವನದಾಗ ಅದು ಬ್ಯಾಡ್ ಆಗಿತ್ತು ಅಂದ್ರೆ ಮಹಾರಾಜರು ಎಲ್ಲಿಂದನೂ ಅದನ್ನ ನಮ್ಗೆ ಬರುಗೊಡಲ್ಲ. ಅವ್ರೀಗ ಮತ್ತೆ ಅದ ಫೀಲ್ಡ್ದಾಗ ಮುಂದುವರಿತಾರೆ. ಹಾಗಾಗಿ ಮಹಾರಾಜರ ನೀವು ಯಾವುದೇ ಒಂದು ಪ್ರಶ್ನೋತ್ತರ ಮಾಡೋಕ್ಕಿಂತ ಮುಂಚೆ ಪೂರ್ಣ ವಿಶ್ವಾಸ ಇಡ್ರಿ, ಪೂರ್ಣ ನಂಬಿಕೆಯಿಂದ ಮಹಾರಾಜರು ನನಗೆ ಏನೇ ಉತ್ತರ ಕೊಟ್ಟರು ಅದನ್ನು ಸ್ವೀಕಾರ ಮಾಡುವಂಥ ಶಕ್ತಿ ನನ್ನೊಳಗಿರ್ಬೇಕು. ಒಂದು ನೋಡ್ರಿ ಯಾವುದೇ ಒಂದು ಕೆಲಸಕ್ಕಾಗಲಿ ಯಾವುದೇ ಒಂದು ನಮ್ಮ ಜೀವನದಾಗ ಮುಖ್ಯವಾದ ನಿರ್ಧಾರಗಳನ್ನು ನಾವು ಈ ರೀತಿ ಮಹಾರಾಜರ ಮುಂದೆ ಪ್ರಶ್ನೆ ಮಾಡ್ಬೋದು. ಪ್ರತಿಯೊಬ್ಬರು ಮುಖ್ಯ ಅಂತಲ್ಲ, ಪ್ರತಿಯೊಂದು ನೀವು ಮಹಾರಾಜರ ಮುಂದೆ ಪ್ರಶ್ನೆ ಮಾಡ್ಬೋದು. ಅದು ನಿಮ್ಮ ಜೀವನಕ್ಕೆ ಎಷ್ಟು ಮುಖ್ಯ ಐತಿ, ನಿಮ್ಮ ಟರ್ನಿಂಗ್ ಪಾಯಿಂಟ್ ಕೂಡ ಆಗ್ಬೋದು ನಿಮ್ಮ ಜೀವನದಾಗ. ಹಾಗಾಗಿ ಈ ರೀತಿ 2 ಚೀಟಿಯನ್ನು ತಗೋದ ಇದ್ರೊಳಗ ನಿಮ್ಗೆ ಅಂದ್ರೆ ಕೆಲಸ ಆಗ್ತೈತಿ, ಒಂದ್ರೊಳಗ ಆಗುತ್ತೆ, ಒಂದ್ರೊಳಗ ಆಗುಲತ್ತ ಬರೋದು. ಇನ್ನೊಂದು ಏನಿತ್ತಂದ್ರೆ ನಿಮ್ಮ ಜಾಬ್ ಪ್ರಮೋಷನ್ ಯಾವುದೇ ಇರಲಿ ಕೆಲಸ ನಿಮ್ದು ಅದ್ರೊಳಗ ಒಂದ್ರೊಳಗ ಎಸ್ ಒಂದ್ರೊಳಗ ನೋ. ಅಂದ್ರೆ ಒಂದ್ರೊಳಗ ಆಗುತ್ತೆ ಮಹಾರಾಜರ, ಇನ್ನೊಂದ್ರೊಳಗ ಆಗುಲ್ಲ ಅಂತ ಹೇಳಿ ಬರೀಬೇಕು. ಮ್ಯಾಲೆ ಇಲ್ಲಿ ಶ್ರೀ ಸ್ವಾಮಿ ಸಮರ್ಥತೆ ಬರಬೇಕು, ಆಮೇಲೆ ಎಸ್ ಆಗುತ್ತೆ ಅಂತ ಇಲ್ಲಿ ಬರೀಬೇಕು ಅಂತ ಇಲ್ಲಿ ಶ್ರೀ ಸ್ವಾಮಿ ಸಮರ್ಥತೆ ಬರೆದ ಆಗುಲ್ಲ ಅಂತ ಬರಬೇಕು. ಈ ಚೀಟಿಗಳನ್ನ 2 ಒಂದೇ ರೀತಿ ಈ ರೀತಿ ಮಾಡಿಸ್ಬೇಕು ನೋಡು. ಈ ರೀತಿ 2 ಒಂದೇ ಸೈಜ್ ಇದು ತಗೋಬೇಕು, 2 ಒಂದೇ ಸೇಮ್ ಮಾಡಿಸ್ಬೇಕು. ಈ ರೀತಿ ಏನು ಮಾಡಿಸಿದೆ ಅಲ್ಲ ಈ ರೀತಿ ಮಾಡಿಸ್ಬೇಕು 2 ಚೀಟಿಗಳನ್ನ. ಈ ಚೀಟಿಗಳನ್ನ ಮಾಡಿಸಿ ನಾವು ಏನು ಮಾಡ್ಬೇಕಂದ್ರೆ ಮೊದಲನೇದಾಗಿ ನಾವು ಯಾವಾಗ ಪೂಜೆ ಮಾಡಿರ್ತೀವೋ ಆದಷ್ಟು ಗುರುವಾರ ಮಾಡ್ರಿ. ಇದನ್ನ ನಾವು ಪ್ರತಿ ಸಲ ಏನೇ ಇದ್ರೂ ಗುರುವಾರ ತನಕ ವೇಟ್ ಮಾಡಿ ಆಮೇಲೆ ಮುಂದಿನ ಡಿಸಿಷನ್ ತಗೋತೇವೆ. ಈ ರೀತಿ 2 ಚೀಟಿಯನ್ನು ಮಾಡಿಸ ಮಹಾರಾಜರಿಗೆ ಮೊದಲನೇದಾಗಿ ಪ್ರಾರ್ಥನೆ ಮಾಡ್ಬೇಕು. ಹೆಂಗೆ ಅವ್ರನ್ನ ಪೂಜೆ ಮಾಡಿರ್ತೀರಿ, ಧೂಪ ದೀಪ ಎಲ್ಲ ಇರ್ತೈತೆ, ನೈವೇದ್ಯ ಕೂಡ ಇಟ್ಟಿರ್ತೀರಿ. ಮಹಾರಾಜರು ಒಂದು ಜಪ ಮಾಡಿ ಮಹಾರಾಜರಿಗೆ ಪ್ರಾರ್ಥನೆ ಮಾಡ್ಬೇಕು. ಮಹಾರಾಜರ ನಾನು ಈ ಕೆಲಸಕ್ಕೋಸ್ಕರ ನಿಮ್ಮ ಮತ್ತೆ ನಾ ಪ್ರಶ್ನೋತ್ತರ ಮಾಡ್ಕೊಂಡ್ರು, ನನಗೆ ಸರಿಯಾದ ಮಾರ್ಗದರ್ಶನ ನೀವು ಮಾಡ್ರತ್ತ ಹೇಳಿ ಈ 2 ಚೀಟಿಗಳನ್ನ ಹಿಂಗೆ ಅಳಗಾಡಿಸಿ ಮಹಾರಾಜರ ಪಾದತೆಗೆ ಹೋಗಿದ್ದು. ಅಂದ್ರೆ ಮಹಾರಾಜರ ಫೋಟೋ ಮುಂದೆ ಹೋಗಿದ್ದು ನಾವು. ನಮ್ಮ ಮನ್ಯಾಗ ಸಣ್ಣ ಹುಡುಗರಿದ್ದು ಅಂದ್ರೆ ಅವ್ರ ಕಡೆಯಿಂದ 3 ಸಲ ಒಂದು ಚೀಟಿಯನ್ನೇ ಎಬ್ಸಕ್ಕೆ ತೆಗಿಕೆ ಹೇಳ್ತಿದ್ದು. ಆ ಚೀಟಿ ಓಪನ್ ಮಾಡಿ ನೋಡಿದಾಗ ನಾವು ಆಗುತ್ತೆ ಅಂತ 2 ಸಲ ಬತ್ತಂದ್ರೆ ನೀವು ಆ ಕೆಲಸವನ್ನ ಮಾಡ್ರಿ.
ಆಗುತ್ತೆ ಅಂದ್ರೆ 3 ಸಲ ಬತ್ತಂದ್ರೆ ನಿಮ್ಗೆ 100% ಆ ಕೆಲಸ ಸಕ್ಸಸ್ ಆಗ್ತೈತಿ. ಮತ್ತು ಒಂದೇ ಸಲ ಆಗುತ್ತತ್ತ ಬತ್ತ 2 ಸಲ ಆಗುಲತ್ತ ಬಂದ್ರೆ ನಿಮ್ಮ ತಲೆಯಿಂದ ತೆಗೆದು ಬಿಡ್ರಿ. ಮಹಾರಾಜರು ನಿಮಗೋಸ್ಕರ ಏನನ್ನ ನಿಯೋಜನೆ ಮಾಡಿರ್ತಾರೆ, ಸದ್ಯಕ್ಕೆ ಏನು ನಡೀತಿರ್ತೈತಿಲ್ಲ ಆ ಕೆಲಸವನ್ನು ಮುನ್ನಡೆಸ್ಕೊಂಡು ಹೋಗ್ರಿ. ಇನ್ನು ಒಂದೇ ಸಲ 3 ಸಲ ಆಗುಲ್ಲ ಅಂದ್ರೆ ಆ ಕೆಲಸ ಆಗುಲತ್ತ ಹೇಳಿ ತಿಳ್ಕೊಂಡ ಈ ರೀತಿ ಮಹಾರಾಜರಿಗೆ ಪ್ರಶ್ನೆ ಮಾಡೋದಿರ್ತೈತಿ. ಪ್ರತಿಯೊಬ್ಬರು ಕೂಡ ಈ ರೀತಿ ಪ್ರಶ್ನೆಯನ್ನ ಮಾಡ್ಬೋದು. ಸರಳವಾಗಿ ನಮ್ಮ ಮನ್ಯಾಗ ನಾವು ಪ್ರಶ್ನೆ ಮಾಡಬೇಕು. ಈ ಪ್ರಶ್ನೆ ಮಾಡ್ಬೇಕಾದ್ರೆ ನಿಮ್ಮ ನಿತ್ಯ ಸೇವೆ ಚಾಲು ಇರಬೇಕು. ಸ್ವಾಮಿ ಮಹಾರಾಜರ ಅಧಿಷ್ಠಾನ ನಿಮ್ಮ ಮನೆಯಾಗಿರ್ಬೇಕು. ಸ್ವಾಮಿ ಮಹಾರಾಜರ ಮೇಲೆ ಪೂರ್ಣ ವಿಶ್ವಾಸ ಇಟ್ಟು ಸೇವೆಯನ್ನ ಮಾಡ್ರಿ. ಪೂರ್ಣ ಶ್ರದ್ಧೆಯಿಂದ ಅವ್ರಿಗೆ ಸಂಪೂರ್ಣ ಶರಣ ಹೋಗಿ ನೀವು ಪ್ರಶ್ನೋತ್ತರ ಮಾಡ್ರಿ. ಖಂಡಿತ ಮಹಾರಾಜರು ನಿಮ್ಗೆ ಮಾರ್ಗದರ್ಶನ ಮಾಡ್ತಾರೋ. ಮಹಾರಾಜರು ನಿಮ್ಗೆ ಒಂದು ಯಾವುದೇ ರೂಪದಾಗ ಬಂದ ನಿಮ್ಮನ್ನ ಕೈ ಹಿಡಿದು ನಡೆಸ್ತಾರೋ. ಎಲ್ಲ ಕಷ್ಟಗಳಿಗೂ ಪರಿಹಾರ ಅನ್ನೋದು ಕೊಡ್ತಾರೋ. ನಮ್ಮ ಜೀವನದಾಗ ಮನುಷ್ಯರ ಅನುಕೂಲ ಕಷ್ಟ ಸುಖ ಎರಡೂ ಇರ್ತಾವೆ. ಅದನ್ನು ಎರಡನ್ನೂ ಮುಂದೆ ನೋಡ್ಕೊಂಡು ಅದನ್ನು ಎರಡನ್ನೂ ಎದುರಿಸಿ ನಾವು ನಮ್ಮ ಜೀವನದಾಗ ಯಶಸ್ಸ ಗೆಲುವ ನಾವು ಕಂಡಂಥ ಕನಸುಗಳನ್ನ ನನಸು ಮಾಡ್ಬೇಕಾದ್ರೆ ಅದೃಷ್ಟ ಅನ್ನೋ ಒಂದು ಶಕ್ತಿ ಅಂದ್ರೆ ಸ್ವಾಮಿ ಶಕ್ತಿ ನಮ್ಮ ಜೊತೆ ಇತ್ತಂದ್ರೆ ಎಷ್ಟೇ ಕಠಿಣವಾದ ಸಮಸ್ಯೆ ಇರಲಿ ಅದಕ್ಕೆ ಒಂದು ನಮ್ಮೊಳಗೆ ಆ ಸಮಸ್ಯೆನ ಎದುರಿಸುವಂಥ ಒಂದು ಸಾಮರ್ಥ್ಯವನ್ನು ನೀಡ್ತಾರೋ. ನಮಗೆ ವಿಶ್ವಾಸ ಮೂಡು ಅಂತಂದು ಮಾಡ್ತಾರೋ. ಪ್ರತಿ ಗುರುವಾರ ಯಾರ್ಯಾರು ನೋಡ್ಕೋದಿರಲಿಲ್ಲ ಸ್ವಾಮಿ ಸೇವೆನ ಪ್ರತಿನಿತ್ಯ ಮಾಡೋಕ್ಕಾಗೋಲ್ದಾರ ಪ್ರತಿ ಗುರುವಾರ ಗುರುಚರಿತ್ರ 14ನೇ 18ನೇ ಅಧ್ಯಾಯ ಓದ್ರಿ. ಇದರಿಂದ ಎಷ್ಟೆಲ್ಲ ಬದಲಾವಣೆಗಳು ಆಗ್ತಾವೆ. ಗುರುಚರಿತ್ರೆ ಅನ್ನೋದು ಒಂದು ಪವಿತ್ರವಾದ ಗ್ರಂಥ. ಇದನ್ನು ಪಾರಾಯಣ ಮಾಡೋದ್ರಿಂದ ಪ್ರತಿಯೊಂದು ಸಮಸ್ಯೆಗೆ ಪರಿಹಾರ ಅನ್ನೋದು ಇರ್ತೈತೆ. ಆದರೆ ಗುರುಚರಿತ್ರೆ ಪಾರಾಯಣ ಮಾಡೋದ್ರಿಂದ ಖಂಡಿತವಾಗಿ ಗುರುವಿನ ಅನುಗ್ರಹ ಆಗ್ತೈತಿ. ಹರ ಮುನಿದ್ರೆ ನಡೀತೈತಿ. ಆದರೆ ಮುನಿವಾರ್ದು ಗುರು ಮುನಿದ್ರೆ ನಮ್ಮನ್ನ ತಡೀಕ ಅಥವಾ ನಮ್ಮ ಜೀವನದಾಗ ಏನೂ ಆಗೋಲ್ಲ. ಹಾಗಾಗಿ ಗುರುವಿನ ಅನುಗ್ರಹ ನಮ್ಮ ಜೀವನದಾಗ ಇತ್ತಂದ್ರೆ ಖಂಡಿತವಾಗಿ ನಾವು ಎಲ್ಲರೂ ನಮಗೆ ಉತ್ತಮವಾದ ಒಂದು ಜೀವನವನ್ನು ನಡೆಸ್ತೇವೆ. ಸುಖಿ ನೆಮ್ಮದಿ ಜೀವನವನ್ನು ನಡೆಸ್ತೇವೆ. ಅದಕ್ಕೆಲ್ಲ ಸ್ವಾಮಿ ಮಹಾರಾಜರ ನಾಮ ಸ್ವಾಮಿ ಮಹಾರಾಜರ ಸೇವೆ ನಮ್ಗೆ ಸಾಥ್ ಕೊಡ್ತೈತಿ. ನಮ್ಗೆ ಯಾವುದೇ ಕೆಲಸ ಯಶಸ್ವಿ ಆಗಬೇಕು ಅಂದ್ರೆ ಅದೃಷ್ಟ ಅನ್ನೋದಂದ್ರೆ ಸ್ವಾಮಿ ಶಕ್ತಿ. ಆ ಶಕ್ತಿ ನಮ್ಮ ಜೊತೆ ಇತ್ತಂದ್ರೆ ನಾವು ಯಾವುದಕ್ಕೆ ಎದುರೋದು ಬೇಡ. ನಮ್ಮ ಕರ್ಮಗಳನ್ನ ಒಳ್ಳೇದು ಮಾಡೋಣ. ಹೆಚ್ಚಿನ ಪ್ರಮಾಣದಾಗ ಸ್ವಾಮಿ ಸೇವೆಯನ್ನು ಮಾಡೋಣ. ಸ್ವಾಮಿ ಸೇವೆನ ಪ್ರಸಾರ ಮಾಡೋಣ ಅನ್ಕೋತೆ. ಇವತ್ತಿನ ಒಂದು ಸಣ್ಣ ಮಾಹಿತಿ ನಾ ನಿಮ್ಮ ಜೊತೆ ಅಂದರೆ 3 ಸಲ ಒಗಿಬೇಕಂತ ಹೇಳಿದೆ ನನ್ನ ಚೀಟಿಯನ್ನು. ಆ ಚೀಟಿ 3 ಸಲ ಹಾಕಿ ನೀವು ಯಾರು ಬೇಕಾದಾಗ ಕೂಡ ನೀವು ಪ್ರಶ್ನೋತ್ತರ ಮಾಡ್ಬೋದು. ಈ ರೀತಿ ಇವತ್ತಿನ ಈ ಸಣ್ಣ ಮಾಹಿತಿ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿತ್ತು ಅಂತ ಭಾವಿಸ್ಕೊಂಡ್ರೆ ಮುಂದಿನ ಹೊಸ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೇನೆ. ಶ್ರೀ ಸ್ವಾಮಿ ಸಮರ್ಥ.